ಸರ್ ನೀವು ಇಷ್ಟೆಲ್ಲ ಕನ್ನಡದ ಪರ ಹೋರಾಟ, ಕಾಳಜಿ ಎಲ್ಲ ಇದ್ದಾಗ, ನೀವು ಯಾಕೆ ರಾಜಕೀಯಕ್ಕೆ ಧುಮುಕಿದ್ರೆ ನಿಮ್ಗೆ ಮತ್ತಷ್ಟು ಶಕ್ತಿ ಸಿಗತ್ತೆ ಅಲ್ವಾ? ಈಗ ಸರ್ಕಾರದವ್ರು ಏನೇನ್ ಕೆಲಸ ಮಾಡ್ಬೇಕಾಗಿದ್ಯೋ ಅದನ್ನ ಅವ್ರು ಮಾಡ್ತಾ ಇಲ್ಲ ಅಂತ ನೀವು ಹೋರಾಟ ಮಾಡಿ ಚಳವಳಿ ಮಾಡಿ ಮಾಡ್ತಿದ್ದೀರಾ. ನಿಮ್ಗೆ ಇರೋ ಜನಶಕ್ತಿಗೆ, ಜನಬಲಕ್ಕೆ ನೀವು ರಾಜಕೀಯಕ್ಕೆ ಹೋದ್ರೆ ನಿಮ್ಗೆ ಇನ್ನೊಂದಷ್ಟು ಶಕ್ತಿ ಸಿಗತ್ತೆ. ನೀವು ಅಲ್ಲಿಂದ ಎಲ್ಲವನ್ನು ಸರಿ ಮಾಡಬಹುದಲ್ವಾ? ನೋಡಿ, ಒಬ್ಬನಿಂದ ಸರಿಯಾಗುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ. ನೀವು ಹೇಳ್ದ ಹಾಗೆ ಒಬ್ಬ ಹೋರಾಟಗಾರ ಬೀದಿಯಲ್ಲಿ ನಿಂತು ಹೋರಾಟ ಮಾಡೋದಕ್ಕಿಂತ ಸಂವಿಧಾನಬದ್ಧವಾದಂಥ ಹುದ್ದೆ ಇದ್ದಿದ್ದೇ ಆದರೆ ಅಲ್ಲಿ ಕಾನೂನಿನ ತಿದ್ದುಪಡಿಯಾಗಲಿ, ಕಾನೂನಿನ ಕಾಯ್ದೆಗಳನ್ನ ಮಾಡುವಂಥದ್ದಾಗಲಿ ಅದಕ್ಕೆ ಅಧಿಕಾರ ಭಾರಿ ಮುಖ್ಯ ಅಂತ ಅನಿಸುತ್ತೆ. ಆದರೆ ಇವತ್ತು ಈ ಹೊಲಸು ರಾಜಕಾರಣವನ್ನು ನೋಡುವಾಗ, ಅವರೇ ತುಂಬಿ ತುಳುಕಿರುವಾಗ ರಾಜಕಾರಣದಲ್ಲಿ ನನ್ನಂಥ ಒಬ್ಬ ಪ್ರಾಮಾಣಿಕ ಹೋರಾಟಗಾರ ಅಲ್ಲಿ ಹೋದಾಗ ಅಲ್ಲಿ ಅದು ಸರಿಯಾಗುತ್ತೆ ಅನ್ನೋ ನಂಬಿಕೆ ಇಲ್ಲದೆ ಇರುವಂಥದ್ದು. ನನಗೆ ಒಂದು ದಿವಸ ನಾನು ರಾಜಕಾರಣ ಮಾಡೋದಕ್ಕಿಂತ ಕರ್ನಾಟಕದಲ್ಲಿ 100ಕ್ಕೆ 100ರಷ್ಟು ಅಪ್ಪಟ ಕನ್ನಡದ ಪ್ರಾದೇಶಿಕವಾದಂಥ ಚಿಂತನೆಗಳು, ಆಲೋಚನೆಗಳು ಇರುವಂಥ ಒಂದು ಪ್ರಾದೇಶಿಕ ಪಕ್ಷ ಇಲ್ಲಿ ಉದಯ ಆಗಬೇಕು ಅನ್ನೋದು ನನ್ನ ಕಾಳಜಿ, ಕಳಕಳಿ ಇದೆ. ಆದರೆ ನಾನು ರಾಜಕಾರಣ ಮಾಡಬೇಕು ಅನ್ನೋದರಲ್ಲಿ ನಂಬಿಕೆ ಇಲ್ಲ. ಯಾಕೆಂದರೆ ನಾನು ಪುಟ್ಟಪ್ಪನವರ ವಿಚಾರಗಳನ್ನು ಹೆಚ್ಚು ಓದ್ಕೊಂಡಿರೋದ್ರಿಂದ ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ. ಅವತ್ತಿನ ಕಾಲಕ್ಕೆ ರಾಜಕಾರಣ ಅಂದರೆ ದಟ್ಟ ದರಿದ್ರದೊಳಗೊಂದು ಕಟ್ಟ ಕಡಿಯದೇ ರಾಜಕಾರಣ, ದಟ್ಟ ದರಿದ್ರದೊಳಗೊಂದು ಕಟ್ಟ ಕಡಿಯದೇ ರಾಜಕಾರಣ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಕ್ಷೇತ್ರಗಳು ನೀನು ಸರಿ ಇಲ್ಲ, ನನಗೆ ಬೇಡ ಅಂತ ಹೇಳಿದ್ರೆ ರಾಜಕಾರಣ ಕೈ ಬೀಸಿ ಕರೆಯುತ್ತಂತೆ. ತಲೆ ಹೊಡೆಯೋನು, ತಲೆ ಹಿಡಿಯೋನು, ಇನ್ನೊಂದು ಮಾಡೋನು, ಮತ್ತೊಂದು ಮಾಡೋನೆಲ್ಲ ಇನ್ನೊಂದು ಬೇಕು, ಬಾ ಅಂತ ಕೈ ಬೀಸಿ ಕರೆಯುತ್ತಂತೆ. ಇವತ್ತು ಹಂಗೆ ಆಗ್ಬಿಟ್ಟಿದೆ ಈ ನೆಲದ ರಾಜಕಾರಣ.